ಪ್ರತಿಭಟನೆ ಸಂದರ್ಭದಲ್ಲಿ ತಮ್ಮ ವಿರುದ್ಧ ಘೋಷಣೆ ಕೂಗಿದ್ರು, ತಾವು ಸಹ ಇದರಲ್ಲಿ ಷಡ್ಯಂತ್ರ ಮಾಡಿದ್ರು ಅನ್ನೋದು ಆರೋಪ ಮಾಡಿದ್ರು. ಅದಕ್ಕೆ ನಾವೊಂದು ಹೇಳಿದಲ್ರಿ, ಈ ಷಡ್ಯಂತ್ರ ಇವೆಲ್ಲ ಏನದ ಚುನಾವಣೆಗೆ ಬಂದದ, ಲೋಕಸಭಾ ಚುನಾವಣೆ. ಈಗ ನಾನು ಹಿಂದೆಲ್ಲ ಅಲ್ಲಿದ್ದು ವಿಡ್ರಾ ಮಾಡಕ್ಕೆ ಮತ್ತೊಂದು ಪ್ರಯತ್ನ ಮಾಡಿದಂತ ವ್ಯಕ್ತಿ ಈಗ ಷಡ್ಯಂತ್ರ ಮಾಡಿದಂತ ಏನು ಷಡ್ಯಂತ್ರ ಮಾಡಿ ಹೇಳ್ಬಿಡ್ಲಿಲ್ಲ. ಸರ್ ಇನ್ನೊಂದೇನಂದ್ರೆ 2022 ರಾಮ ಮಂದಿರ ಉದ್ಘಾಟನೆ ಇದೆ, ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಥವಾ ನೋಡ್ರಿ, ಒಂದು ಕೇಸ್ ಅಂದ್ರೆ ಇಡೀ ಎಷ್ಟು ಮಂದಿ ಹಿಂದೂಗಳು ಅದಾರ ಇಡೀ ರಾಜ್ಯದಲ್ಲಿ? ಎಷ್ಟು ಮಂದಿ ಇದೆ? 7 ಕೋಟಿ ಜನಸಂಖ್ಯೆ ಇದೆ. ಆಲ್ಮೋಸ್ಟ್ 80% ಜನಸಂಖ್ಯೆ ಹಿಂದೂಗಳದಾರ 7 ಕೋಟಿ ಒಳಗ. ಒಬ್ಬ ವ್ಯಕ್ತಿಗೆ ಅರೆಸ್ಟ್ ಮಾಡಿದ್ರೆ ಈ ಒಂದು 5-6 ಕೋಟಿ ಜನರಿಗೆ ತೊಂದರೆ ಆಯ್ತು. ಈಗ ಅರ್ಥ ಏನದಕ್ಕೆ? ಅದೇ ಹಿಂದೂ ಮುಸ್ಲಿಂ ಡಿವೈಡ್ ಮಾಡೋದು ಅಷ್ಟೇ ನಿಮ್ದು, ಮತ್ತೆ ಬೇರೆ ಏನಿಲ್ಲ. ಫಾರ್ ದ ಪರ್ಪಸ್ ಆಫ್ ಲೋಕಸಭಾ ಇಲೆಕ್ಷನ್. ಸರ್ ಈಗ ಅವ್ರನ್ನ ರೌಡಿ ಶೀಟರ್, ಅವ್ರನ್ನ ಕ್ರಿಮಿನಲ್ ಅಂತ ಬಿಂಬಿಸಲಾಗ್ತಾ ಇದೆ. ನೋಡ್ರಿ, ಬಿಂಬಿಸೋದಲ್ರಿ, ಕೇಸ್ ಅದ. ಹಿಂದೆ ರಾಠೋಡ್ ಅಂತ ವ್ಯಕ್ತಿ, ಮಣಿಕಂಠ ರಾಠೋಡ್, 80 ಕೇಸ್ ಕ್ರಿಮಿನಲ್ ಕೇಸ್ ಇದಾವ. ಆಮೇಲೆ ಆತ ರೌಡಿ ಶೀಟರ್ ನಲ್ಲಿ ಇದ್ದಾರೆ. ಇಟ್ ಇಸ್ ಅಡ್ಮಿಟೆಡ್ ಫ್ಯಾಕ್ಟ್. ಅವ್ರಿಗೆ ಟಿಕೆಟ್ ಕೊಟ್ಟು ನೀವು ಎಲೆಕ್ಷನ್ ನಿಲ್ಲಿಸ್ತೀರಿ, ಎಲ್ಲೇ ಪ್ರಿಯಾಂಕಾ ಖರ್ಗೆ ವಿರುದ್ಧ ನಿಲ್ಲಿಸ್ತೀರಿ. ನಿಮ್ಗೆಲ್ಲ ಕ್ರಿಮಿನಲ್ಸ್ ಬೇಕು. ನಂಗೆ ಅರ್ಥನ ಆಗ್ತಾ ಇಲ್ಲ. ಈ ಕೇಸ್ ಏನೇನು ಎಲ್ಲ ಹೊರಗೆ ಬಂದದ, ಅದಕ್ಕೆ ಅವ್ರು ಉತ್ತರ ಕೊಡ್ಲಿ. ಅಲ್ಲ ಸರ್, ಅವರು ಎಲ್ಲ ಬೇರೆ ಕೇಸ್ಗಳನ್ನು ಖುಲಾಸೆ ಮಾಡ್ಕೊಂಡ್ರು, ಅರೆಸ್ಟ್ ಆಗಿರೋದು ಮಾತ್ರ ಇದೇ ಕೇಸಲ್ಲಿ ನಾವು ಒಂದು ಹೇಳ್ತೀನಿ, ಒಟ್ಟಿರುವ ಯಾವುದೇ ಕೇಸ್ ಇದ್ರು ಇವತ್ತು ಕೋರ್ಟಿನ ಡೈರೆಕ್ಷನ್ ಇಲ್ದೇ ಯಾವುದೂ ಆಗಿರುವುದಿಲ್ಲ. ಪ್ರೊಸೆಸ್ ಕೋರ್ಟಿನ ಡೈರೆಕ್ಷನ್ ಆಗಿರ್ತದೆ, ಪ್ರೊಸೆಸ್ ಆಗಿರ್ತದೆ. ಅದೇ ಪ್ರಕಾರ ಕಾನೂನು ರೀತಿ ಹೋರಾಟ ಮಾಡಿಕೊಂಡು ಲೀಗಲ್ ಫೈಟ್ ಮಾಡಿಕೊಂಡು ಒಳ್ಳೆ ವಕೀಲರು ಇಟ್ಟು ಜಾಮೀನು ತಗೊಂಡ್ರಲ್ಲ, ಯಾರು ಬೇಡಂತಾರ? ಅವ್ರು ಬಹುಶಃ ಜಾಮೀನು ಸಿಕ್ಕಿರಬಾರ್ದು, ಇದು ಹೋರಾಟ ಹಿಂಗೆ ಮುಂದುವರಿಬೇಕು, ಅದು ಉದ್ದೇಶ ಇದ್ರೂ ಇರ್ಬೋದು. ಅಲ್ಲ, ಇದು ಅಂದ್ರೆ ಅಲ್ಲಿ ಅಧಿಕಾರಿ ಮುಸ್ಲಿಂ ಅಧಿಕಾರಿ ಇರೋದಕ್ಕೆ ಇಷ್ಟೆಲ್ಲ ಆಯ್ತಾ ಅಂತ ನೋಡಿ. ನಾನು ಯಾರು ಅಧಿಕಾರಿ ಇದ್ರು, ಅವರು ಇವರು ಮತ್ತೊಂದು, ಇವರು ಬಿಜೆಪಿ ಅದನ್ನ ಒಂದು, ನಾನು ಅದ್ರ ಬಗ್ಗೆ ಏನೂ ಮಾತಾಡಕ್ ಹೋಗುದಿಲ್ಲ. ಆಗ್ಯದ ಘಟನೆ ಈಗ ಇದಾಗ್ಯದಲ್ಲ. ಈ ಕೋರ್ಟಲ್ಲಿ ಇವತ್ತು ಆರ್ಡರ್ ಇಟ್ಟಾರ, ನಿನ್ನ ಆರ್ಗ್ಯುಮೆಂಟ್ ಆಗಿದೆ, ಇವತ್ತು ಆರ್ಡರ್ ಇಟ್ಟಾರ, ವೇಟ್ ಮಾಡೋಣ ಅಂತ. ಅಲ್ಲಿ ಜಾಮೀನು ಆಗ್ಲಿಲ್ಲ, ಯಾರು ಬೇಡಂತಾರ? ಜಾಮೀನು ಸಿಕ್ಕೊಂಡು ಹೊರಗೆ ಬಂದ್ರೆ ನಾನು ಖುಷಿ ಬಿಡ್ತೀನಿ, ಯಾರು ಬೇಡಂತಾರ? ಕೋರ್ಟಲ್ಲಿ ಇದೆ ರೀ ಮ್ಯಾಟರು. ಬಟ್ ಇದು ಬಿಜೆಪಿ ಒಂದು ಅಸ್ತ್ರವಾಗಿ ತಗೊಳ್ತಾ ಇದ್ದಾರೆ ಸರ್. ಡೆಫಿನೆಟ್ಲಿ ನೀವು ಮಾಡ್ತಾ ಇದ್ರಿ, ಅದು ಏನ್ ಮಾಡಕ್ಕಾಗತ್ತಿ? ಜನ ಅರ್ಥ ಮಾಡ್ಕೊಂತಾರ, ಜನರಿಗೆ ಎಲ್ಲ ಅರ್ಥ ಆಗ್ತದೆ, ತಿಳ್ಕೊಂಬಿಡ್ರಿ. ಹಿಂದೂ ವಿರೋಧಿ ಅಂತ ಕಾಂಗ್ರೆಸ್ನ ಹಿಂದೂ ವಿರೋಧಿ ಅಂತ ನೋಡ್ರಿ ಹಿಂದೂ ವಿರೋಧಿ ಅಂತ ಮಾಡ್ಕೊಂಡು ಕಾಂಗ್ರೆಸ್ ಅನ್ನ ಇವರು ಭಾರತೀಯ ಜನತಾ ಪಾರ್ಟಿ ಇಷ್ಟೆಲ್ಲ ಹೋರಾಟ ಮಾಡಿದ್ರಲ್ಲ. ಅಸೆಂಬ್ಲಿ ಇಲೆಕ್ಷನ್ ಪರ್ಫಾರ್ಮೆನ್ಸ್ ಎಷ್ಟು? ಒಂದ್ಸಲ 110, ಒಂದ್ಸಲ 104. ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ಹಿಂದೆ ವೀರೇಂದ್ರ ಪಾಟೀಲ್ ಇದ್ದಾಗ 187 ಸೀಟ್ ಬಂದಿತ್ತು. ಈ ಮನೆ 136 ಸೀಟ್ ಕ್ಲಿಯರ್ ಮೆಜಾರಿಟಿ. ಯಾವ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದದ, ಕ್ಲಿಯರ್ ಮೆಜಾರಿಟಿ ಬಂದದ ಅಧಿಕಾರ. ಬಿಜೆಪಿ ಒಂದು ಸಲ ಅಧಿಕಾರ ಬಂದ್ರು. ಈ ಎಮೋಷನಲ್ ಇಶ್ಯೂ ಮೇಲೆ, ಧಾರ್ಮಿಕ ವಿಚಾರಗಳ ಮೇಲೆ, ಇದು ತಾತ್ಕಾಲಿಕವಾದಂತ ಒಂದು ಎಮೋಷನಲ್ ಇಶ್ಯೂ ಇವೆಲ್ಲ. ಇದರ ಮುಖಾಂತರ ನೀವು ರಾಜಕಾರಣ ಮಾಡ್ತೀರಿ, ಇದರ ಮುಖಾಂತರ ನೀವು ಅಧಿಕಾರಕ್ಕೆ ಬರ್ತೀರಿ ಅಂತಂದ್ರೆ ಅದೊಂದು ಭ್ರಮೆ ಅಂತ ಹೇಳ್ತೀನಿ. ಸರ್ ಈಗ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳ್ಪಟ್ಟಿದ್ದಾರೆ, ಮತ್ತೆ 9ನೇ ತಾರೀಕಿಗೆ. ನೋಡ್ರಿ, ಇದು ಸಸ್ಪೆಂಡ್ ಮಾಡೋದು ಬಿಡುವುದು ಅದು ಮುಖ್ಯಮಂತ್ರಿಗಳಿಗೆ ಮತ್ತು ಹೋಮ್ ಮಿನಿಸ್ಟ್ರಿಗೆ ಬಿಟ್ಟಂತ ವಿಚಾರ. ಅವರು ಅದ್ರ ಬಗ್ಗೆ ಅವ್ರು ನಿರ್ಧಾರ ಕೈಗೊಳ್ತಾರೆ.